ಸರ್ ಇವತ್ತು ತರುಣ್ ಚುಗ್ ಅವರು ಬಂದಿದ್ದಾರೆ, ಏನು ಮನವಿ ಕೊಡ್ತೀರಿ? ಸರ್ ಈಗಿಲ್ಲ, ನಿನ್ನೆ ರಾತ್ರಿ ನಾವೆಲ್ಲ ಜಿಲ್ಲಾಧ್ಯಕ್ಷರು ಸೇರಿದ್ದೀವಿ, ಇನ್ನೂ ಕೆಲವೊಂದು ಜನ ಬಂದಿದ್ದಿಲ್ಲ, ಈಗ ಹೋಗ್ತಾ ಇದ್ದೀವಿ. ಮತ್ತೆ ಒಂದು ಎಲ್ಲರೂ ಕೂಡಿಬಿಟ್ಟು ಡಿಸ್ಕಷನ್ ಮಾಡಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಈ ಥರ ನಡೀತಕ್ಕಂಥ ಬೆಳವಣಿಗೆಯನ್ನು ಆದಷ್ಟು ಬೇಗ ಬಗೆಹರಿಸ್ಬೇಕಂತಂದೇಳಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಏನು ಬಂದಿರೋ ಸರ್ ತರುಣ್ ಚುಗ್? ಇವತ್ತು ಬಂದಿರೋದು ಸದಸ್ಯತ್ವ ಅಭಿಯಾನ ಮತ್ತು ನಮ್ಮ ಸಕ್ರಿಯ ಸದಸ್ಯ ಏನು ಸಂಘಟನಾ ಪೂರ್ವ ನಡೀತಾ ಇದೆ ಇಡೀ ರಾಜ್ಯಾದ್ಯಂತ. ಆ ಸಂಘಟನಾ ಪೂರ್ವ ಸಭೆಯಾಗಿ ಬಂದಿದ್ದಾರೆ, ಏನೇನಾಗಿದೆ ಅನ್ನೋದನ್ನು ಡೆವಲಪ್ಮೆಂಟ್ ನೋಡಲಿಕ್ಕೆ ಬಂದಿದ್ದಾರೆ. ನಾವು ಈಗಾಗಲೇ ರಾಜ್ಯಾದ್ಯಂತ ಒಳ್ಳೆಯ ಸಂಘಟನಾ ಪರ್ವ ನಡೆದಿದೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ಕೂಡ ಎಲ್ಲ ಭಾಳ ಯಶಸ್ವಿಯಾಗಿ ಮಾಡಿದ್ದೀವಿ. ಇವತ್ತು ವಕಾಫ್ ವಿರುದ್ಧ ನಾಳೆ ನಮ್ಮಲ್ಲಿ ಕೂಡ ನಮ್ಮ ರಾಜ್ಯ ಟೀಮ್ ಬರ್ತಾ ಇದೆ. ಅದೇ ನಮ್ಮ BC ಪಾಟೀಲ್ ಸಾಹೇಬರು ನಾವೆಲ್ಲ ಮಾತಾಡ್ತಾ ಇದ್ದೀವಿ. ನಾವು ಒಟ್ಟು ಪಕ್ಷ ಕಟ್ಟ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಶ್ರಮವನ್ನು ಹಾಕ್ತಾ ಇದ್ದೀವಿ. ಸರ್ ಈಗ ನಾನು ಒಬ್ಬನೇ ಅಲ್ಲ, ನಾವು ಅಷ್ಟು ಸೇರಿ ತೀರ್ಮಾನ ಮಾಡ್ತೀವಿ. ಇಲ್ಲಿ ಅರುಣ್ ಕುಮಾರ್ ಪೂಜಾರಿ ಒಬ್ಬರೇ ಅಲ್ಲ, ಇವತ್ತು ನಾವೆಲ್ಲ 39 ಜಿಲ್ಲೆ ಅಷ್ಟು ಸೇರಿ ಒಂದು ನಿರ್ಣಯ ಮಾಡ್ತೀವಿ. ಈ ಸಂಘಟನೆ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಾ ಇದೆ ಸರ್? ಇವರ ನಡೆ, ಇವರ ಮಾತು? ಸರ್ ಸಂಘಟನೆ ಬಗ್ಗೆ ಇವ್ರದ್ದೇನು ಬೀಳ್ತಾ ಇಲ್ಲ, ಬಟ್ ಏನೋ ಬೂತಲ್ಲಿ ಹೋದಂಥ ಸಂದರ್ಭದಲ್ಲಿ TV ನೋಡ್ತಾರೆ ದಿನ, ಈ ಮಾಧ್ಯಮದಲ್ಲಿ ನೀವೇ ತೋರಿಸ್ತಾ ಇರ್ತೀರ. ಆ ಥರ ನಡ್ಕೊಂಡಂಥ ರೀತಿ ಇವತ್ತು ಭಾಳ ಜನಕ್ಕೆ ನೋವಾಗಿದೆ. ಏನಪ್ಪ ಒಬ್ಬ ರಾಜ್ಯಾಧ್ಯಕ್ಷರಿಗೆ ಈ ಥರ ಮಾತಾಡ್ತಾರಲ್ಲ ಅನ್ನೋದು ಭಾಳ ನೋವಿದೆ. ಆ ನೋವು ಇರೋದಕ್ಕೋಸ್ಕರ ಕಾರ್ಯಕರ್ತರು ಭಾಳ ಸ್ವಲ್ಪ ಅಸಮಾಧಾನದಿಂದ ಮಾತಾಡ್ತಾರೆ. ನಾವೆಲ್ಲ ಸಂಘಟನೆ ಮಾಡ್ತೇವೆ, ಪಾರ್ಟಿ ನಾವೆಲ್ಲ ಕಟ್ತೇವೆ, ಪಾರ್ಟಿ ಕಟ್ಟಂತ ಇವತ್ತು ಯಡಿಯೂರಪ್ಪ ಸಾಹೇಬರು ಕಟ್ಟಿದಂಥ ಪಾರ್ಟಿಯನ್ನು ಅವ್ರ ಕಣ್ಣೆದುರಿಗೆ ಇವತ್ತು ನಮ್ಮ ವರ್ಷ ಜನ ಹಾಳು ಮಾಡ್ತಕ್ಕಂಥ ಈ ನೋವನ್ನು ಭಾಳ ಜನ ತೋಡ್ಕೊಂತಾರೆ. ಇವತ್ತು ನಾನು ಒಂದೇ ಮಾತು ಹೇಳ್ಬೇಕಂದ್ರೆ, ಇವತ್ತು 2 ಸೀಟ್ನಿಂದ ಇವತ್ತು ಅಧಿಕಾರಕ್ಕೆ ದಕ್ಷಿಣ ಭಾರತದಲ್ಲಿ BJP ಅಧಿಕಾರಕ್ಕೆ ತಂದು ಯಡಿಯೂರಪ್ಪನವರೇ. ಆ ಯಡಿಯೂರಪ್ಪನವ್ರ ಶಕ್ತಿ ಇರೋದಕ್ಕೆ ಇವತ್ತು ವಿಜಯಣ್ಣನ ರಾಜ್ಯಾಧ್ಯಕ್ಷನ ಮಾಡಿದ್ದಾರೆ. ಇವರು ಬ್ಯಾಡ್ ಆಗಿದ್ರೆ ಅವತ್ತೇ ವಿರೋಧ ಮಾಡಬೇಕಿತ್ತಲ್ಲ ದಿಲ್ಲಿಗೆ ಹೋಗಿ. ಈಗ ಇವತ್ತು ನರೇಂದ್ರ ಮೋದಿಜಿ, ಅಮಿತ್ ಶಾ ಮತ್ತು ನಡ್ಡಾಜಿ ಅವರು ಮಾಡಿರ್ತಕ್ಕಂಥ, ನಮ್ಮ ರಾಷ್ಟ್ರೀಯ ನಾಯಕರು ಮಾಡಿರ್ತಕ್ಕಂಥ ಅಧ್ಯಕ್ಷರು ನಾವೆಲ್ಲರೂ ಒಪ್ಪಿಗೆಬೇಕು. ಈ 1 ವರ್ಷ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ. ಅದು ಸುಮಾರು 15,000 ಕಿಲೋಮೀಟರ್ ಅಡ್ಡಾಡಿದ್ದಾರೆ. ಅವ್ರ ನೇತೃತ್ವದಲ್ಲಿ ಇವತ್ತು 17 ಸೀಟ್ BJP ಗೆದ್ದಿದೆಯಲ್ಲ ಸರ್. ಈಗ ಹೇಳ್ತಾರೆ ಸರ್, ಅವ್ರನ್ನ ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯತ್ನಾಳ್ ಅವರು ಅಲ್ಲಿ ಡೆಲ್ಲಿಲಿ ಭೇಟಿ ಮಾಡಬೇಕು ಅನ್ನೋದು ಯಾರು ಮಾಡಿದ್ದಾರೆ ಸರ್. ವಿಜೇಂದ್ರ ಬದಲಾವಣೆ ಮಾಡಲೇಬೇಕು ಆಗಲ್ರಿ, ಅದು ಹೆಂಗೆ ಆಗ್ತದೆ? ಅದೇ ಅವ್ರನ್ನ ಯಾರು ಮಾಡಕ್ಕೆ? ರಾಷ್ಟ್ರೀಯ ನಾಯಕ ಮಾಡಿರ್ತಕ್ಕಂಥದ್ದು. ಸರ್ ರಮೇಶ್ ಜಾರಕಿಹೊಳಿ ಬಗ್ಗೆ ಮಾತಾಡಲ್ಲ ನಾನು, ಅವ್ರ ಹಿರಿಯರು ಮಾತಾಡಲ್ಲ. ರಾಜ್ಯಾಧ್ಯಕ್ಷರು ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ. ರಾಜ್ಯಾಧ್ಯಕ್ಷ ಏನು ಮಾಡಿದ್ದಾರೆ ಬದಲಾವಣೆ ಮಾಡೋಕ್ಕೆ? ಪಕ್ಷ ಕಟ್ಟಿದ್ದಾರೆ. ಇವತ್ತು ಅವ್ರ ತಂದೆಯರಿಂದ ಹಿಡಿದು ಭಾರತೀಯ ಜನತಾ ಪಾರ್ಟಿ ಕಟ್ಟಿರ್ತಕ್ಕಂಥ ಕುಟುಂಬ ಅದು. ಇವತ್ತು ಅವ್ರದ್ದೇ ಆದ ವ್ಯಕ್ತಿತ್ವ ಇದೆ ಈ ರಾಜ್ಯದಲ್ಲಿ. ಇವತ್ತು ಯಡಿಯೂರಪ್ಪ ಒಂದು ಶಕ್ತಿ ನಮಗೆ ಇವತ್ತು ಈ ರಾಜ್ಯದಲ್ಲಿ. ನಮ್ಮಂಥರೆಲ್ಲ ಇವತ್ತು ಈ ವಿಧಾನಸಭೆ ಮೆಟ್ಲತ್ತಂದ್ರೆ ಯಡಿಯೂರಪ್ಪ ಕಾರಣ. ಇವತ್ತು ನಾವೆಲ್ಲ ವಿಧಾನಸಭೆ ಬಂದಿದ್ದೇವಂದ್ರೆ ಯಡಿಯೂರಪ್ಪ ಕಾರಣ. ನಮ್ಮಂಥರ 100 ಜನ ಬೆಳೆಸಿರ್ತಕ್ಕಂಥದ್ದು ಯಡಿಯೂರಪ್ಪನವರು. ಭಾರತೀಯ ಜನತಾ ಪಾರ್ಟಿ ಜೊತೆಗೆ ನಾವೆಲ್ಲರೂ ಸೇರಿ ಗಟ್ಟಿಯಾಗಿ ಪಕ್ಷವನ್ನು ಕಟ್ತೇವೆ. ಮುಂದಿನ ಬಾರಿ 2028ಕ್ಕೆ ಅಧಿಕಾರಕ್ಕೆ ತರ್ತೇವೆ. ವಿಜಯಣ್ಣನ ಜೊತೆಗಿರ್ತೇವೆ, ರಾಜ್ಯಾಧ್ಯಕ್ಷರ ಪರವಾಗಿರ್ತೇವೆ. ವಿಜಯಣ್ಣನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಇವತ್ತು ಒಂದು ಲೈನಲ್ಲಿ ಕ್ರಮಕ್ಕೆ ಆಗ್ರಹ ಮಾಡಿದ್ರೆ ಸರ್ ಯತ್ನಾಳ್ ಅವರು. ಸರ್ ಇವತ್ತು ಅಲ್ಲಿ ನಾವು ಅಷ್ಟು ಸೇರಿ ತೀರ್ಮಾನ ಮಾಡ್ತೀವಿ. ಅದು ನೀಗ ಹೇಳಲ್ಲ, ನಾನು ಸಭೆ ಮುಗಿದ್ಮೇಲೆ ನಿಮಗೆ ಸವಿಸ್ತಾರವಾಗಿ ಎಲ್ಲ ಮಾತಾಡ್ತೀನಿ. ಪಾರ್ಟಿ ಆಫೀಸಲ್ಲಿ ಸವಿಸ್ತಾರವಾಗಿ ಮತ್ತು ನಮಗೇನು ಯಾರ್ದು ಭಯ ಇಲ್ಲ. ನಮಗೆ ಪಾರ್ಟಿ ಉಳಿಬೇಕು, ನಾವು ಪಕ್ಷ ಉಳಿಸ್ಬೇಕು. ಯಡಿಯೂರಪ್ಪನವ್ರು ಕಟ್ಟಿರ್ತಂಥ ಪಾರ್ಟಿ ಈ ರಾಜ್ಯದಲ್ಲಿ ಉಳಿಬೇಕು, ಅಷ್ಟೇ ನಮ್ದು ಮನೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.